ನಾನು ಅವತ್ತಿಂದ ತಪ್ಪು ತಿಳ್ಕೊಂಡಿದ್ದೆ ಗುರು, ಬರೀ ಆಟೋ ಡ್ರೈವರ್ಸ್ ಮಾತ್ರ ಕಲಾವಿದರು ಕವಿತೆ ಬರೀತಾರೆ ಅಂತ. ಹಿಂಗ್ಯಾಕೆ ನೋಡಿ ಚಿನ್ನ ನಂಗೆ ಕೊಡ್ತಾರೆ ನಿನ್ನ. ಸೂಪರ್ ಕಾರ್ ಅವ್ರಿಗೆ ಕಾಮನ್ ಸೆನ್ಸ್ ಇರಲ್ಲ ಅನ್ಸುತ್ತೆ. ಆಯ್ತು, ಆಮೇಲೆ ಶಿಸ್ತಾಗ್ ತಂದು ನಿಲ್ಸ್ಬಿಡೋದು, ಮಧ್ಯಕ್ಕೆ ಆಫ್ ಮಾಡ್ಬಿಡೋದು ಕಾರ್ನ. DL ನೋ ಕೊಟ್ ಮಾಡಿಸ್ಕೊಂಡ್ಬಿಡ್ತಾರೆ, ಮಧ್ಯದಲ್ಲಿ ತಂದು ಕಾರ್ ನಿಲ್ಸ್ಬಿಡ್ತಾರೆ. ಎಲ್ಲಿ ನೋಡಿದ್ರು ಕಾಂಪ್ಲೆಕ್ಸ್ ಎಲ್ಲ ಗುರು, ಇದು ದೊಡ್ಡದು, ಎಲ್ಲಿಟ್ಟವ್ರು ಜನ ದುಡ್ಡೆಲ್ಲ ಅಂತ. ನಿಮ್ಗೆ ಯಾಕೆ ಬೇಕದು? ಈ ಸಿಗ್ನಲ್ ಬಿಟ್ಟೈತೆ, ಜಲ್ದಿ ಜಲ್ದಿ ಜಲ್ದಿ. ಅರೇ ಬಿದೋಯ್ತಲ್ಲಪ್ಪ, ಸಿಗ್ನಲ್ ನಿಲ್ಲಲ್ಲ. ಸರ್ವಿಸ್ ರೋಡಲ್ಲಿ ಹೋಗ್ಬಿಡ್ತೀವಿ. ಆ ಕಾಯೋ ಮಕ್ಕಳೇ ಅಲ್ಲ ನಾವು. ನೋಡ್ರಿ ಸಿಗ್ನಲ್ಲೇ ಬಿಟ್ಟಲೆ ಬಂದಲ್ಲ, ಎಂತ ನನ್ನ ಮಗ ಇರಬೇಕು, ಕಂತ್ರಿ ನನ್ನ ಮಗ ಇರಬೇಕು. ಒಂದು ಸಿಗ್ನಲ್ ಬಿಡದಲ್ಲೇ ಗೊತ್ತಾನಲ್ಲ. ಓ ಯಾವ್ದೋ ಊರಿನ ಜಾತ್ರೆ ನಡೀತಾ ಇದ್ ಗುರು, ಎಲ್ಲ ರೆಡಿ ಆಗಿ ಹೋಯ್ತವ್ರೆ ಬಾಡೂಟಕ್ಕೆ. ಬ್ಯಾನರ್ ಹಾಕೊಂಡೆಲ್ಲ ಮಟನ್ ಊಟ ಹಾಕಂಗ ಆಗೋದ್ರಲ್ಲಪ್ಪ ಜನ. ಆಕ್ಚುಲಿ ಮಜಾ ಏನಂದ್ರೆ ನಾನು ಬಾಡೂಟಕ್ಕೆ ಹೋಯ್ತಾ ಇರೋದು. ನಿಧಾನಕ್ಕೆ ಹೋಗ್ರಲ್ಲೋ, ನಿಮ್ಗೆ ಇನ್ನೂ DL ಗಳಿಲ್ಲ ಗೊತ್ತು. ನೋಡು ನೀವು ಆಡ್ಕೊಂಡು ಹೋಗೋದು. ಅಲ್ಲೋಡು ನಿಮ್ಮ ಅಪ್ಪ ಅಮ್ಮ ಏನೋ ಕಷ್ಟಪಟ್ಟು ಕೊಡ್ಸಿರ್ತಾರೆ ಗಾಡಿಗಳನ್ನ, ಅವ್ರು ಕೊಡ್ಸಿರೋ ತಪ್ಪಿಗೆ ನೀವ್ ಹೆಂಗ್ ಬೇಕಂಗ್ ಹೋಗಿ ಬಿದ್ದ ಮೇಲೆ ನಿಮ್ಗೆ ಏನಾದ್ರು ಆದ್ಮೇಲೆ ಅದನ್ನು ಅವರೇ ನೋಡ್ಬೇಕು. ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ನಾನು ಇವತ್ತು ಅಜ್ಜಾಸಲ್ಲಿ ಒಂದು ಮಸ್ತ್ ಫ್ಯೂಚರ್ ತೋರಿಸ್ಬೇಕು. ಫಸ್ಟ್ ರೈಡ್ಸ್ ಬಂದು ಈಗ ನಾವು ಎಲ್ಲೆಲ್ಲಿ ಓಡಾಡಿದೀವಿ ಅನ್ನೋದನ್ನ ನಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ಬೋದು ಇದ್ರಲ್ಲಿ. ಮೋರ್ ಇದ್ರಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗಿದ್ದು ಗಾಡಿ, ಎಲ್ಲಿಂದ ನಿಂತ್ಕೊಂಡಿದ್ದು, ಎಷ್ಟು ಆವರೇಜ್, ಎಷ್ಟು ಮಿನಿಟ್ಸ್, ಎಷ್ಟು ಪೆಟ್ರೋಲ್ ಹೋಗೈತೆ ಅಂತ ಕೂಡ ಗೊತ್ತಾಗುತ್ತೆ. 27 ರೂಪಾಯಿ ಪೆಟ್ರೋಲು,